ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕ್ರಿಸ್ತನಲ್ಲಿರೋರಾಗಿ ಕಾಣಿಸಿಕೊಳ್ಳಿರಿ ಎನ್ನುವಂಥ ಪ್ರಸ್ತಾಪದಿಂದ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಅದಕ್ಕೆ ಪೂರಕವಾಗಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ರಿಂದ 10 ವಚನಗಳು. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನೂ, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನೂ ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುವಂಥದ್ದೇ. ಶ್ರಮಕಾಲ ಆಳವಾದ ಪರಿವರ್ತನೆಯ ಸಮಯ. ದೇವರೊಂದಿಗಿನ ನಿಕಟ ಸಂಬಂಧವನ್ನು ಹೊಂದುವಂಥ ಸಮಯ. ಆಧ್ಯಾತ್ಮಿಕ ಪರಿಶೋಧನೆಗೆ ಒಳಪಡುವಂತಹ ಸಮಯ. ಇಂತಹ ದಿನಗಳಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಜೀವನದ ಉದ್ದೇಶದಲ್ಲಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬ ಹಂಬಲವನ್ನು ತಿಳಿಸುತ್ತಿದ್ದಾನೆ. ತನ್ನ ಅನುಭವ ಮತ್ತು ಗುರಿಯನ್ನು ದೃಷ್ಟಾಂತವಾಗಿ ಬಳಸುತ್ತಿದ್ದಾನೆ. ತನ್ನ ಬದುಕಿನಲ್ಲಿ ಯಾವುದು ಅತ್ಯಧಿಕ ಮೌಲ್ಯ ಹೊಂದಿತ್ತೋ, ಯಾವೆಲ್ಲ ವಿಚಾರಗಳಲ್ಲಿ ಸಾಧನೆ ಮಾಡಿದ್ದನೋ, ಕುಟುಂಬದಿಂದ ಬಳುವಳಿಯಾಗಿ ಏನೆಲ್ಲ ಹೊಂದಿದ್ದನೋ, ತಾನೆಷ್ಟು ಪ್ರಭಾವಶಾಲಿ ಎಂದು ಅಂದುಕೊಂಡಿದ್ದನೋ ಅವೆಲ್ಲವನ್ನೂ ಆಧ್ಯಾತ್ಮಿಕ ಪರಿಶೋಧನೆಗೆ ಒಳಪಡಿಸುತ್ತಿದ್ದಾನೆ. ಪೌಲನಿಗೆ ಪ್ರಸಿದ್ಧವಾದ ಭೂತಕಾಲವಿತ್ತು. ಯಶಸ್ವಿ ಬದುಕು ತನ್ನದು ಎಂದುಕೊಂಡಿದ್ದ. ಧಾರ್ಮಿಕ ಅರ್ಹತೆಗಳು ಆತನನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿದ್ದವು. ಸಮಾಜದಲ್ಲಿ ಗೌರವಕ್ಕೆ ನಡೆಸಿದ್ದವು. ತನ್ನ ಬಗ್ಗೆ ಹೊಂದಿದ್ದಂತಹ ಉನ್ನತವಾದ ಅಭಿಪ್ರಾಯಗಳು ಆತನನ್ನು ಹೆಮ್ಮೆಗೆ ನಡೆಸಿತ್ತು. ಈ ಹೆಮ್ಮೆ ಇತರರನ್ನು ಕೀಳಾಗಿ ಕಾಣುವಂತೆ ಮಾಡಿತ್ತು. ತನಗೆ ಲಾಭ ತರುವಂತಹ ಸಂಗತಿಗಳನ್ನು ಪೌಲ ಹೇಳಿಕೊಳ್ಳಲು ಬಹು ಸಂತೋಷ ಪಡ್ತಾ ಇದ್ದ. ಧಾರ್ಮಿಕ ಆಚರಣೆಯ ಕುರಿತಾಗಿ 8ನೆಯ ದಿನದಲ್ಲಿಯೇ ನನಗೆ ಸುನ್ನತಿಯಾಯಿತೆಂದು, ಜನಾಂಗೀಯ ಹಿನ್ನೆಲೆಯಿಂದ ತಾನು ಇಸ್ರಾಯೇಲ್ ವಂಶದವನೆಂದು, ಕುಟುಂಬ ಪರಂಪರೆಯಿಂದ ಬೆನ್ಯಾಮಿನ್ ಕುಲದವನೆಂದು, ಸಂಸ್ಕೃತಿಯಲ್ಲಿ ಗೌರವಾನ್ವಿತ ಧಾರ್ಮಿಕ ಸ್ಥಾನ ಪರಿಸಾಯನಾಗಿ ಪಡೆದಿದ್ದ. ಯಹೂದಿ ನಂಬಿಕೆಯ ರಕ್ಷಕ ತಾನು ಎನ್ನುವಂಥ ಖ್ಯಾತಿಯನ್ನೂ ಹೊಂದಿದ್ದ. ಧಾರ್ಮಿಕ ಉತ್ಸಾಹಕ್ಕಾಗಿ ಕ್ರೈಸ್ತ ಸಭೆಯ ಹಿಂಸಕ ತಾನು ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರನಾಗಿದ್ದ. ಧರ್ಮಶಾಸ್ತ್ರದಲ್ಲಿ ತುಲನೆ ಮಾಡಿ ನೋಡಿದರೆ ತಾನಂತೂ ನಿರ್ದೋಷಿ, ನೈತಿಕವಾಗಿ ಅತ್ಯಂತ ಪರಿಶುದ್ಧತೆ ಉಳ್ಳವನಾಗಿದ್ದನು. ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಲು ಲಾಭ ತಂದಿದ್ದ ಎಲ್ಲವೂ ಕೂಡ ಆತನಿಗೆ ಅಪ್ರಸ್ತುತ ಅನಿಸಿತು. ಕ್ರಿಸ್ತನ ನಿಮಿತ್ತ ಎಲ್ಲವೂ ಕೂಡ ನಷ್ಟ ಅಂತ ಅನ್ನಿಸಿತು. ಸ್ವಾಮಿಯನ್ನು ತಿಳಿದುಕೊಳ್ಳುವ ಮೌಲ್ಯಕ್ಕೆ ಹೋಲಿಸಿದರೆ ತನ್ನೆಲ್ಲ ವಿಚಾರಗಳು ನಷ್ಟ ಅಂತ ಅನ್ನಿಸ್ತು. ಆದ್ಯತೆಗಳನ್ನು ಅವಲೋಕನಕ್ಕೆ ಒಳಪಡಿಸಿಕೊಂಡ. ಹೆಮ್ಮೆ ಎಂದು ಕಾಣಿಸಿಕೊಳ್ಳುವಂತಹ ವಿಚಾರಗಳು ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗುತ್ತೆ ಅಂತ ಭಾವಿಸಿದ್ದ ಪೌಲನಿಗೆ, ಅಲ್ಲ, ಈ ವಿಚಾರಗಳು
ನಷ್ಟ ಅಂತ ಅನ್ನಿಸ್ತು. ಎಲ್ಲ ಸಂಗತಿಗಳನ್ನು, ಮೌಲ್ಯವುಳ್ಳ ಸಂಗತಿಗಳು ಎಂದು ತಾನು ಭಾವಿಸಿದ್ದಂಥವುಗಳನ್ನು ತಕ್ಕಡಿಯಲ್ಲಿ ಹಾಕಲಾಗಿ ಒಂದು ಕಡೆ ಅದನ್ನು ಹಾಕಿ ಮತ್ತೊಂದು ಕಡೆ ಕ್ರಿಸ್ತನನ್ನು ಅರಿಯುವಂಥ ವಿಚಾರವನ್ನು ಹಾಕುವಾಗ ಕ್ರಿಸ್ತನನ್ನೇ ಅರಿಯುವ ವಿಚಾರ ಅವನಿಗೆ ಬಹಳ ಶ್ರೇಷ್ಠ ಅಂತ ಅನ್ನಿಸ್ತು. ಯೇಸುವಿನ ಬಳಿಗೆ ಬರಬೇಕಾದ್ರೆ ಯೇಸುವಿನಿಂದ ದೂರ ಇಡುವಂತಹ ವಿಚಾರಗಳು ಅವು ಎಷ್ಟೇ ಪ್ರಾಮುಖ್ಯವಾದರೂ, ಎಷ್ಟೇ ಮೌಲ್ಯವುಳ್ಳದ್ದಾಗಿದ್ದರು, ಎಷ್ಟೇ ಸುಂದರವಾಗಿದ್ದರು, ಎಷ್ಟೇ ನೆಚ್ಚಿಕೆ ಉಳ್ಳಂಥವುಗಳಾಗಿದ್ದರು ಅದನ್ನು ಕಳಕೊಳ್ಳಿಕ್ಕೆ ಸಿದ್ಧನಾದ. ಕ್ರಿಸ್ತನನ್ನು ತಿಳಿಯುವ ಸಂತೋಷಕ್ಕೆ ಹೋಲಿಸಿದರೆ ತನ್ನ ಜೀವನದ ಅನುಭವಗಳು, ತನಗೆ ಸಂತೋಷ ಕೊಟ್ಟಂತಹ ಅನುಭವಗಳನ್ನು ಬಿಸಾಡಲು ಸಿದ್ಧನಾದನು. ಲೌಕಿಕವಾಗಿ ಶ್ರೇಷ್ಠವಾದವೆಲ್ಲವೂ ಆಧ್ಯಾತ್ಮಿಕವಾಗಿ ಶ್ರೇಷ್ಠ ಅಲ್ಲ ಅಂತ ಕಂಡುಕೊಂಡ. ಕ್ರಿಸ್ತನೇ ಆತನಿಗೆ ದೊಡ್ಡ ನಿಧಿಯಾಗಿ ಕಂಡುಬಂದ. ಸಾಧನೆ ಮಾಡಬೇಕಾದರೆ ಅದು ನಂಬಿಕೆಯಲ್ಲಿ ಸಾಧನೆ ಮಾಡಬೇಕು ಎಂದು ಅರಿತ. ಲೌಕಿಕವಾಗಿ ಪ್ರೀತಿಯನ್ನು ಗಳಿಸಲು ಶ್ರಮ ಪಡಬೇಕು, ಆದರೆ ದೇವರ ಪ್ರೀತಿ ಅದು ಅಚಲ, ಅದನ್ನು ಸ್ವೀಕರಿಸಬೇಕು ಅಷ್ಟೇ ಎಂದು ಅರಿತ. ಅನಪೇಕ್ಷಿತ ಗುಣಲಕ್ಷಣಗಳನ್ನು ಬದಲಾಯಿಸಿಕೊಳ್ತಾನೆ ಪೌಲನು. ಕ್ರೂರತೆ, ದ್ವೇಷ ಇವು ಪ್ರೀತಿಗೆ ಪರಿವರ್ತಿತವಾಯಿತು. ಪ್ರಕ್ಷುಬ್ಧ ಪರಿಣಾಮಕಾರಿ ಮನೋಭಾವ ಶಾಂತಿಗೆ ಬದಲಾಯಿತು. ಆಂತರಿಕ ರೂಪಾಂತರ ಯೇಸುವಿನಲ್ಲಿ ಸಂಪೂರ್ಣ ಶರಣಾಗತಿಗೆ ನಡೆಸಿತು. ಶ್ರಮಕಾಲ ಸಂಪೂರ್ಣವಾಗಿ ಅಂತರಂಗವನ್ನು ಶೋಧಿಸಿಕೊಳ್ಳುವಂತಹ ಕಾಲ. ಆತನ ಉದ್ದೇಶ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ನೇಮನಿಷ್ಠೆಗಳ ಫಲವಾಗಿರುವಂತಹ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ಮಾತ್ರ ನಂಬಬೇಕು ಅನ್ನುವಂಥ ಸತ್ಯವನ್ನು ಕಂಡುಕೊಂಡ. ಕ್ರಿಸ್ತನನ್ನೇ ಆಶ್ರಯ ಮಾಡಿಕೊಳ್ಳಬೇಕು. ಕ್ರಿಸ್ತನನ್ನು ತಿಳಿದುಕೊಳ್ಳಲು ಬಯಸಿದರೆ ನಾವು ಆತನೊಂದಿಗೆ ಇರ್ತೇವೆ, ಆತನನ್ನು ಕೇಳ್ತೇವೆ, ಆತನೊಂದಿಗೆ ಮಾತನಾಡ್ತೇವೆ, ನಮ್ಮ ಆದ್ಯತೆಗಳು ಬದಲಾಗುತ್ತದೆ ಎಂದು ಗ್ರಹಿಸಿದವನಾದ. ಕ್ರಿಸ್ತನನ್ನು ತಿಳಿಯುವಂಥ ಶ್ರೇಷ್ಠ ಮೌಲ್ಯಕ್ಕೆ ಈ ಲೋಕದಲ್ಲಿ ಯಾವುದೂ ಕೂಡ ಸಮ ಇಲ್ಲ ಅಂತ ಅನ್ನಿಸ್ತು. ಕ್ರಿಸ್ತನಿಗಿಂತ ಹೆಚ್ಚಿನ ಆರಾಮದಾಯಕ ಜೀವನ ಅವನಿಗೆ ಬೇಡ ಅಂತ ಅನ್ನಿಸ್ತು. ಸ್ವಾಮಿಯನ್ನು ಅರಿಯಬೇಕು ಅಂತ ಹೇಳಿದ್ರೆ ಆತನ ಪುನರುತ್ಥಾನದ ಶಕ್ತಿಯನ್ನು ಅರಿಯಬೇಕು. ಪುನರುತ್ಥಾನದ ಶಕ್ತಿಯನ್ನು ಅರಿಯಬೇಕೆಂದರೆ ಸ್ವಾಮಿಯ ಬಾಧೆಗಳಲ್ಲಿ ಪಾಲುಗಾರರಾಗಬೇಕು. ಎಷ್ಟರ ಮಟ್ಟಿಗೆ ಪಾಲುಗಾರರಾಗಬೇಕು ಅಂತ ಹೇಳಿದ್ರೆ ಮರಣದಲ್ಲಿಯೂ ಕೂಡ ಸ್ವಾಮಿಗೆ ಸ್ವರೂಪನಾಗುವಷ್ಟು. ತೊಂದರೆಗಳು, ಅವಮಾನಗಳು, ಪರೀಕ್ಷೆಗಳ ಮೂಲಕ ಬದುಕಲು ಇರುವಂತಹ ಏಕೈಕ ಶಕ್ತಿ ಅಂತ ಹೇಳಿದರೆ ಅದು ಪುನರುತ್ಥಾನದ ಶಕ್ತಿ. ಸ್ವಯಂ ಹೆಮ್ಮೆ, ಐಹಿಕ ಸ್ವಾರ್ಥಿ ಮಹತ್ಕಾಂಕ್ಷೆಗೆ ಪೌಲನು ಸತ್ತನು. ಬಾಧೆ ಪಡುವುದರಲ್ಲಿ ಆಶೀರ್ವಾದ ಮಾತ್ರ ಅಲ್ಲ, ಕಷ್ಟದ ಅನುಭವದಲ್ಲಿ ಯೇಸುವಿನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳುವಂಥ ಜ್ಞಾನಕ್ಕೆ ನಡೆಸಲ್ಪಟ್ಟ. ಯೇಸುವಿನ ಜೊತೆಯಲ್ಲಿ ಬಾಳುತ್ತಾ ಆತನ ಜೊತೆತನದ ಅನುಭವವನ್ನು ಕೂಡ ಹೊಂದಿದವನಾದ. ಕ್ರಿಸ್ತನಲ್ಲಿ ಸಿಗುವಂತಹ ಸಂತೋಷ ಜೀವನದಲ್ಲಿ ಬಿರುಗಾಳಿಯಲ್ಲಿಯೂ ಕಡಿಯಲ್ಪಡದಿರುವಂತಹ ಸಂತೋಷ. ಕುಸಿದು ಬಿದ್ದಾಗಲೂ ಆಧ್ಯಾತ್ಮಿಕವಾಗಿ ಬಲವಾಗಿ ನಿಲ್ಲಲು ಸಹಾಯ ಮಾಡುವಂತಹ ಸಂತೋಷ. ಕ್ರಿಸ್ತನ ಮಾರ್ಗದಲ್ಲಿ ಯಾರ್ಯಾರು ನಡೀತಾ ಇದ್ರೋ ಅಂಥವರನ್ನು ಹಿಂಸೆ ಮಾಡ್ತಾ ಇದ್ದಂಥ ಪೌಲ ತಾನೇ ಕ್ರಿಸ್ತನ ಮಾರ್ಗದಲ್ಲಿ ನಡೆದು ಬಿಟ್ಟ. ತನ್ನ ಮಾದರಿಯನ್ನು ಅನುಸರಿಸಿ ಅಂತ ಹೇಳುವಷ್ಟರ ಮಟ್ಟಿಗೆ ರೂಪಾಂತರಗೊಂಡ. ಕ್ರಿಸ್ತನನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂದು ಹೇಳುತ್ತಾನೆ. ಪುನರುತ್ಥಾನದ ಬೆಳಕಿನಲ್ಲಿ ಪೌಲ ಬದುಕುತ್ತಾನೆ. ಕ್ರಿಸ್ತನ ನಿಮಿತ್ತ ಅನುಭವಿಸಿದಂಥ ಎಲ್ಲ ವಿಚಾರಗಳು ಆತನಿಗೆ ಕೆಟ್ಟ ವಿಷಯಗಳು ಆಗಲೇ ಇಲ್ಲ. ಸಂತೋಷಿಸಲು ಜೀವನದಲ್ಲಿ ಒಂದು ಅವಕಾಶ ಎಂದು ಪರಿಗಣಿಸ್ತಾನೆ. ಕ್ರಿಸ್ತನಿಗಾಗಿ ಪ್ರಾಣ ಕೊಡಲು ಕೂಡ ಸಿದ್ಧನಾಗ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾದ ಪೌಲನಂತೆ ನಮ್ಮ ಕ್ರಿಸ್ತಿಯ ಬಾಳ್ವೆಯಲ್ಲಿ ಆಳವಾದಂಥ
ಬದಲಾವಣೆಯನ್ನು ಹೊಂದೋಣ. ಸ್ವಾಮಿಯನ್ನು ಅರಿಯುವುದೇ ಶ್ರೇಷ್ಠ ಎಂದು ಭಾವಿಸೋಣ. ಲೌಕಿಕ ಆದ್ಯತೆಗಳಿಗೆ ಬದಲಾಗಿ ಸ್ವಾಮಿ ನಮ್ಮ ಜೀವನದ ಕೇಂದ್ರವಾಗಲಿ. ನಮ್ಮ ಬಾಳಿನಲ್ಲಿ ಕ್ರಿಸ್ತನೊಂದಿಗೆ ಗುರುತಿಸಿಕೊಂಡವರಾಗಿ ಕ್ರಿಸ್ತನ ಬಾಧೆಯನ್ನು ಹಂಚಿಕೊಂಡು ಪೌಲನ ಹಾಗೆ ಶಾಶ್ವತವಾದಂಥ ಸಂತೋಷವನ್ನು ನಮ್ಮದಾಗಿಸಿಕೊಳ್ಳಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಸದಾಕಾಲವೂ ಕ್ರಿಸ್ತನಲ್ಲಿರುವವರಾಗಿ ಕಾಣಿಸಿಕೊಳ್ಳಲು ಪ್ರಯಾಸ ಪಡೋಣ. ಆಮೆನ್.